ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದ್ರೆ ನಮ್ಮ ದೇಹದೊಳಗೆ ಅಡಗಿರುವ ಎಷ್ಟೋ ವಿಸ್ಮಯಕಾರಿ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋದು. ಇದು ನಮ್ಮ ಎಲ್ಲರೊಳಗಿನ ಒಂದು ಅದ್ಭುತ ಜಗತ್ತನ್ನ ನೋಡೋ ಒಂದು ಪ್ರಯತ್ನ. ಒಂದ್ಸಲ ಯೋಚನೆ ಮಾಡಿ, ನಾವು ಪ್ರತಿದಿನ ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಅಲ್ವಾ? ಆದ್ರೆ ನಮ್ಗೆ ಗೊತ್ತಿಲ್ಲದೆ, ನಮ್ಮ ಗಮನಕ್ಕೆ ಬಾರದೆ ನಮ್ಮ ದೇಹದೊಳಗೆ ಏನೆಲ್ಲ ಅದ್ಭುತಗಳು ನಡೀತಾ ಇರುತ್ತೆ. ಸೊ ಈ ಪ್ರಶ್ನೆ ಇಟ್ಕೊಂಡೆ ಬನ್ನಿ, ನಮ್ಮ ದೇಹ ಅನ್ನೋ ಆ ಸೀಕ್ರೆಟ್ ಬುಕ್ನ ಪುಟಗಳನ್ನ ಒಂದೊಂದಾಗಿ ತೆರೆದು ನೋಡೋಣ. ಸೊ ನಮ್ಮ ಇವತ್ತಿನ ಜರ್ನಿ ಹೀಗಿರುತ್ತೆ. ಮೊದಲು ನಮ್ಮ ದೇಹದ ಫ್ರೇಮ್ವರ್ಕ್ ಅಂದ್ರೆ ನಮ್ಮ ಅಸ್ಥಿಪಂಜರದ ಬಗ್ಗೆ ಮಾತಾಡೋಣ. ಆಮೇಲೆ ಒಳಗಿರೋ ಪವರ್ ಹೌಸ್, ನಮ್ಮ ಇಂಜಿನ್ ಬಗ್ಗೆ. ಅದಾದ್ಮೇಲೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಕಮಾಂಡ್ ಸೆಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಈ ಎಲ್ಲಾ ರಹಸ್ಯಗಳನ್ನ ಡಾಕ್ಟರ್ಸ್ ಹೇಗೆ ನೋಡ್ತಾರೆ, ಮತ್ತೆ ಈ ಅದ್ಭುತ ಮೆಷಿನ್ ಅನ್ನ ನಾವು ಹೇಗೆ ಚೆನ್ನಾಗಿ ನೋಡ್ಕೋಬಹುದು ಅನ್ನೋದನ್ನು ನೋಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಹಾಗಿದ್ರೆ ಮೊದಲಿಗೆ ನಮ್ಮ ದೇಹಕ್ಕೆ ಒಂದು ಶೇಪು, ಒಂದು ಸಪೋರ್ಟ್ ಕೊಡೋ ನಮ್ಮ ಅಸ್ಥಿಪಂಜರದ ಬಗ್ಗೆನೇ ಮಾತಾಡೋಣ. ಇದು ಕೇಳೋಕೆ ತುಂಬಾನೇ ಆಶ್ಚರ್ಯ ಆಗ್ಬೋದು. ಹುಟ್ಟಿದಾಗ ಮಕ್ಕಳಲ್ಲಿ ದೊಡ್ಡವರಿಗಿಂತ ಜಾಸ್ತಿ ಮೂಳೆಗಳಿರುತ್ತೆ. ಇಲ್ಲಿ ನೋಡಿ, ಸುಮಾರು 300 ಮೂಳೆಗಳಿಂದ ಶುರುವಾಗಿ ಬೆಳೆಯುತ್ತಾ 206ಕ್ಕೆ ಇಳಿಯುತ್ತೆ. ಹಾಗಾದ್ರೆ ಉಳಿದ ಮೂಳೆಗಳೆಲ್ಲ ಏನಾಗುತ್ತೆ, ಎಲ್ಲಿಗೋಗುತ್ತೆ? ಅದಕ್ಕೆ ಉತ್ತರ ಇಲ್ಲಿದೆ. ನಾವು ಬೆಳೀತಾ ಇದ್ದಾಗೆ ಕೆಲವು ಸಣ್ಣ ಪುಟ್ಟ ಮೂಳೆಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಫ್ಯೂಸ್ ಆಗಿ ದೊಡ್ಡ ಗಟ್ಟಿ ಮೂಳೆಗಳಾಗಿ ಬದಲಾಗುತ್ತೆ. ಇದು ನಮ್ಮ ದೇಹದೊಳಗಿನ ಒಂದು ಅದ್ಭುತ ಪ್ರಕ್ರಿಯೆ. ಈಗ ಈ ಆಧಾರ ಸ್ತಂಭದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಬೆನ್ನು ಮೂಳೆ ಅಂದ್ರೆ ಅದು ಸುಮ್ಮನೆ ಒಂದರ ಮೇಲೊಂದಿಟ್ಟಿರೋ ಮೂಳೆಗಳ ಸಾಲಲ್ಲ. ಅದು ನಮ್ಮ ಇಡೀ ಅಸ್ಥಿಪಂಜರಕ್ಕೆ ಒಂದು ಆಂಕರ್ ಪೋಲ್ ಇದ್ದ ಹಾಗೆ. ನಾವು ನೇರವಾಗಿ ನಿಲ್ಲೋಕೆ, ಬಗ್ಗೋಕೆ, ಓಡಾಡೋಕೆ ಎಲ್ಲದಕ್ಕೂ ಇದೇ ಮುಖ್ಯವಾದ ಆಧಾರ. ನಮ್ಮ ಬಾಡಿಗೆ ಫೌಂಡೇಶನ್ ಇದ್ದ ಹಾಗೆ. ಈಗ ಒಂದೆರಡು ಫಾಸ್ಟ್ ಫ್ಯಾಕ್ಟ್ಸ್ ನೋಡೋಣ. ಈ ನಂಬರ್ ನೋಡಿ, 52. ಏನಿದು? ಇದು ನಮ್ಮ ಎರಡೂ ಪಾದಗಳಲ್ಲಿರೋ ಒಟ್ಟು ಮೂಳೆಗಳ ಸಂಖ್ಯೆ. ಅಂದ್ರೆ ನಮ್ಮ ಇಡೀ ದೇಹದಲ್ಲಿರೋ ಮೂಳೆಗಳಲ್ಲಿ 1/4 ಭಾಗದಷ್ಟು ಮೂಳೆಗಳು ನಮ್ಮ ಪಾದಗಳಲ್ಲೇ ಇವೆ. ಅಪ್ಪ! ಅಷ್ಟೇ ಅಲ್ಲ, ನಮ್ಮ ಒಂದೊಂದು ಪಾದದಲ್ಲೂ 33 ಕೀಲುಗಳು ಅಂದ್ರೆ ಜಾಯಿಂಟ್ಸ್ ಇವೆ. ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಕಾಂಪ್ಲೆಕ್ಸ್ ರಚನೆ ಇದೆ ಅಲ್ವಾ? ಇನ್ನೂ ಇದೆ. ಒಂದೊಂದು ಪಾದದಲ್ಲೂ 100ಕ್ಕೂ ಹೆಚ್ಚು ಸ್ನಾಯುಗಳು, ಲಿಗಮೆಂಟ್ಸ್ ಮತ್ತೆ ಟೆಂಡೆನ್ಸ್ ಇವೆ. ನಮ್ಮ ಪಾದಗಳು ನಿಜಕ್ಕೂ ಒಂದು ಇಂಜಿನಿಯರಿಂಗ್ ಅದ್ಭುತ ಅನ್ಸುತ್ತೆ ಅಲ್ವಾ? ಸರಿ, ದೇಹದ ಫ್ರೇಮ್ವರ್ಕ್ ಬಗ್ಗೆ ನೋಡಿದ್ವಿ. ಈಗ ನಮ್ಮ ದೇಹವನ್ನ ಹಗಲು ರಾತ್ರಿ ಓಡಿಸೋ ಆ ಪವರ್ಫುಲ್ ಸಿಸ್ಟಮ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಒಳಗಿನ ಪವರ್ ಹೌಸ್ ಬಗ್ಗೆ. ನಮ್ಮ ಹೃದಯ ಇದೊಂದು ನಿಜವಾದ ಹಾರ್ಡ್ ವರ್ಕಿಂಗ್ ಮಸಲ್. ಈ ನಂಬರ್ಸ್ ಕೇಳಿ, ಒಂದು ದಿನಕ್ಕೆ 1,00,000ಕ್ಕೂ ಹೆಚ್ಚು ಸಲ ಬಡಿದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇಡೀ ದೇಹಕ್ಕೆ ಸುಮಾರು 5 ಲೀಟರ್ ರಕ್ತವನ್ನ ಕಂಟಿನ್ಯೂಸ್ ಆಗಿ ಪಂಪ್ ಮಾಡುತ್ತೆ. ಎಂಥ ಅದ್ಭುತವಾದ ಕೆಲಸ ಅಲ್ವಾ ಇದು? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಎರಡೂ ಶ್ವಾಸಕೋಶಗಳು ಒಂದೇ ಸೈಜ್ನಲ್ಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಹೃದಯಕ್ಕೆ ಜಾಗ ಮಾಡ್ಕೊಡೋಕ್ಕೆ ಎಡಗಡೆಯ ಶ್ವಾಸಕೋಶ ಬಲಗಡೆಗಿನ್ನ ಸ್ವಲ್ಪ ಚಿಕ್ಕದಾಗಿರುತ್ತೆ. ನೋಡಿ, ನಮ್ಮ ದೇಹದ ಡಿಸೈನ್ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ. ನಾವು ಹೊಟ್ಟೆ ಅಂದ ತಕ್ಷಣ ಊಟ, ಜೀರ್ಣ ಆಗೋ ಜಾಗ ಅನ್ಕೊಳ್ತೀವಿ. ಆದ್ರೆ ಅದು ಅಷ್ಟೇ ಅಲ್ಲ, ಅದೊಂದು ಬ್ಯುಸಿ ನೆರೆಹೊರೆ ಇದ್ದ ಹಾಗೆ. ಅಲ್ಲಿ ಲಿವರ್, ಕರುಳು, ಕಿಡ್ನಿ, ಬ್ಲ್ಯಾಡರ್, ಸ್ಪ್ಲೀನ್ ಹೀಗೆ ತುಂಬಾನೇ ಇಂಪಾರ್ಟೆಂಟ್ ಆರ್ಗನ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಕೆಲಸ ಇರುತ್ತೆ. ಈ ನಂಬರ್ ನೋಡಿ, 600ಕ್ಕೂ ಹೆಚ್ಚು. ಏನಿದು? ಇದು ನಮ್ಮ ದೇಹದಲ್ಲಿರೋ ಸ್ನಾಯುಗಳ ಸಂಖ್ಯೆ. ಇದರಲ್ಲಿ ನಾವು ಇಷ್ಟಪಟ್ಟ ಹಾಗೆ ಆಡಿಸೋ ಕೈಕಾಲುಗಳ ಸ್ನಾಯುಗಳು ಇವೆ. ಹಾಗೆ ನಾವು ಯೋಚನೆ ಮಾಡದೇ ಇದ್ರೂ ತಾನಾಗೆ ಕೆಲಸ ಮಾಡೋ ಹೃದಯದಂತಹ ಸ್ನಾಯುಗಳು ಇವೆ. ಸರಿ, ಇಷ್ಟೆಲ್ಲ ಸಿಸ್ಟಮ್ಸ್ ಬಗ್ಗೆ ನೋಡಿದ್ವಿ. ಆದ್ರೆ ಇದೆಲ್ಲವನ್ನೂ ಕಂಟ್ರೋಲ್ ಮಾಡೋದು ಯಾರು? ಈಗ ನಾವು ನಮ್ಮ ದೇಹದ ಕಮಾಂಡ್ ಡೆಕ್ ಅಂದ್ರೆ ನಮ್ಮ ಬ್ರೈನ್ ಮತ್ತೆ ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ನಮ್ಮ ಮೆದುಳಿನ ಮೇಲೆ ಸುಕ್ಕು ಸುಕ್ಕಾಗಿರುತ್ತಲ್ಲ, ಆ ರಿಂಕಲ್ಸ್ ಸುಮ್ಮನೆ ಡಿಸೈನ್ಗೆ ಇರೋದಲ್ಲ. ಆ ಮಡಿಕೆಗಳು ಮೆದುಳಿಗೆ ಜಾಸ್ತಿ ಜಾಗ ಕೊಡುತ್ತೆ. ಅಂದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಜಾಸ್ತಿ ವಿಷಯಗಳನ್ನ ನೆನಪಿಟ್ಕೊಳ್ಳೋಕೆ, ಕಲಿಯೋಕೆ ಜಾಗ ಸಿಗುತ್ತೆ. ನಮ್ಮ ಮೆದುಳಿನ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆಗತ್ತೆ. ಇದು ಇನ್ನೊಂದು ವಿಸ್ಮಯಕಾರಿ ವಿಷಯ. ನಮ್ಮ ಇಡೀ ದೇಹದಲ್ಲೇ ಅತಿ ಚಿಕ್ಕ ಮೂಳೆಗಳಿರೋದು ನಮ್ಮ ಕಿವಿಯೊಳಗೆ. ಕೆಲವು ಮೂಳೆಗಳು ಅಕ್ಕಿ ಕಾಳಿಗಿಂತಲೂ ಚಿಕ್ಕದಾಗಿರುತ್ತೆ, ಆದರೆ ಅವುಗಳ ಕೆಲಸ ಮಾತ್ರ ದೊಡ್ಡದು. ಶಬ್ದದ ವೈಬ್ರೇಷನ್ಸ್ ಅನ್ನ ನಮ್ಮ ಒಳಕಿವಿಗೆ ತಲುಪಿಸಿ ನಾವು ಕೇಳೋ ಹಾಗೆ ಮಾಡೋದೇ ಅವು. ಹೌದು, ಇಷ್ಟೆಲ್ಲ ರಹಸ್ಯಗಳು ನಮ್ಮ ದೇಹದೊಳಗಿದೆ ಸರಿ. ಆದರೆ ಆಪರೇಷನ್ ಮಾಡದೆ ಡಾಕ್ಟರ್ಸ್ ಇದೆಲ್ಲವನ್ನ ಹೇಗೆ ನೋಡ್ತಾರೆ?
ವೆಲ್, ಅದಕ್ಕೆ ಕೆಲವು ಸ್ಪೆಷಲ್ ಟೂಲ್ಸ್ ಇವೆ. ಈಗ ಆ ಟೆಕ್ನಾಲಜಿಗಳ ಬಗ್ಗೆ ನೋಡೋಣ. ಇಲ್ಲಿರೋ ಟೇಬಲ್ ಇದನ್ನ ಸಿಂಪಲ್ ಆಗಿ ಹೇಳುತ್ತೆ. ನೋಡಿ, ಎಕ್ಸ್ರೇ ಅನ್ನೋದು ಮೂಳೆಗಳ ತರಹ ಗಟ್ಟಿ ಇರೋ ವಸ್ತುಗಳನ್ನ ನೋಡೋಕೆ ಬೆಸ್ಟ್. MRI ಒಂದು ದೊಡ್ಡ ಮ್ಯಾಗ್ನೆಟ್ ಬಳಸಿ ಬ್ರೇನ್, ಮಸಲ್ಸ್ ತರ ಸಾಫ್ಟ್ ಟಿಶ್ಯೂಗಳನ್ನ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ. CT ಸ್ಕ್ಯಾನ್ ಒಂದು ದೊಡ್ಡ ಡೋನಟ್ ಶೇಪ್ನ ಎಕ್ಸ್ರೇ ಇದ್ದ ಹಾಗೆ ಕಿವಿಯ ಮೂಳೆಗಳ ತರ ತುಂಬಾನೇ ಸಣ್ಣ ಡೀಟೇಲ್ಸ್ ಕೊಡುತ್ತೆ. ಇನ್ನು ಅಲ್ಟ್ರಾಸೌಂಡ್ ಸೌಂಡ್ ವೇವ್ಸ್ ಬಳಸಿ ಹೊಟ್ಟೆ ಒಳಗಿನ ಅಂಗಗಳನ್ನ ನೋಡೋಕ್ಕೆ ಯೂಸ್ ಆಗುತ್ತೆ. ಸರಿ, ಇಷ್ಟೆಲ್ಲ ಅದ್ಭುತಗಳನ್ನ ಒಳಗಿಟ್ಟುಕೊಂಡಿರೋ ಈ ಬಯೋಲಾಜಿಕಲ್ ಮೆಷಿನ್ ಅನ್ನ ನಾವು ಹೇಗೆ ಚೆನ್ನಾಗಿ ನೋಡ್ಕೋಬಹುದು? ನಮ್ಮ ಕೊನೆಯ ಸೆಕ್ಷನ್ನಲ್ಲಿ ಅದರ ಬಗ್ಗೆ ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ. ಇಲ್ಲಿರೋ 4 ವಿಷಯಗಳು ತುಂಬಾನೇ ಮುಖ್ಯ. ರೆಗ್ಯುಲರ್ ಎಕ್ಸರ್ಸೈಸ್, ಒಳ್ಳೆ ಆರೋಗ್ಯಕರ ಊಟ, ಸಾಕಷ್ಟು ನೀರು ಮತ್ತೆ ಒಳ್ಳೆ ನಿದ್ದೆ. ಈ 4 ಸಿಂಪಲ್ ಹ್ಯಾಬಿಟ್ಸ್ ನಮ್ಮ ಹೃದಯದಿಂದ ಹಿಡಿದು ಮೆದುಳಿನವರೆಗೂ ಪ್ರತಿಯೊಂದು ಅಂಗವನ್ನು ಆರೋಗ್ಯವಾಗಿಡೋಕೆ ಸಹಾಯ ಮಾಡುತ್ತೆ. ಇಲ್ಲಿ ಹೇಳಿರೋ ಮಾತು ತುಂಬಾನೇ ಮುಖ್ಯವಾದದ್ದು. ಯಾವಾಗಲೂ ಕುತೂಹಲದಿಂದಿರಿ ಮತ್ತು ಆದಷ್ಟು ಓದಿ. ನಮ್ಮ ದೇಹದ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಆಗಲಿ ಕಲಿಯೋದು ಅನ್ನೋದು ಯಾವತ್ತೂ ನಿಲ್ಬಾರ್ದು. ಕ್ಯೂರಿಯಾಸಿಟಿ ಇದ್ರೇನೆ ಜ್ಞಾನ ಜಾಸ್ತಿ ಆಗೋದು. ಸೊ ಒಟ್ಟಾರೆಗೆ ಹೇಳೋದಾದ್ರೆ, ನಮ್ಮ ದೇಹ ಅನ್ನೋದು ರಹಸ್ಯಗಳಿಂದ ತುಂಬಿರೋ ಒಂದು ಅದ್ಭುತ ಕಾಂಪ್ಲೆಕ್ಸ್ ಮೆಷಿನ್. ಇದರ ಪ್ರತಿಯೊಂದು ಭಾಗನೂ ಒಂದೊಂದು ವಂಡರ್. ಹಾಗಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಜರ್ನಿಯನ್ನ ಮುಗಿಸೋಣ. ನಮ್ಮ ದೇಹ ಇನ್ಯಾವ ರಹಸ್ಯಗಳನ್ನ ನಮಗೆ ತೋರ್ಸಕ್ಕೆ ಕಾಯ್ತಾ ಇರಬಹುದು? ಇದರ ಬಗ್ಗೆ ನಾವು ಕಲಿಯೋದು ಇನ್ನೂ ತುಂಬಾನೇ ಇದೆ. ಇನ್ನಷ್ಟು ತಿಳ್ಕೊಳ್ಳೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.